ಹರಿ ಓಂ. ಪೂರ್ವಹೋತರಸ್ಯ ನೋ ಮಂದಸ್ವ ಸಖ್ಯಸ ಚ ಇಮಾ ಉ ಶು ಶ್ರುಧಿ ಗಿರಹ. ಇದರಲ್ಲಿ ಅವರು ಇದನ್ನು ಹೇಳ್ತಾರೆ, ವಿದ್ವಾಂಸರ ಮಿತ್ರತ್ವ ನಮಗೆ ಬೇಕ್ರಿ. ಮಿತ್ರರು ಭಾಳ ಸಿಗಬಹುದ್ರಿ, ಆದರೆ ಎಂಥ ವಿದ್ವಾಂಸಯುಕ್ತ ಜ್ಞಾನಯುಕ್ತ ಸಖ್ಯವನ್ನು ನನಗೆ ದಯಪಾಲಿಸು. ಜೀವನದಲ್ಲಿ ಒಳ್ಳೆಯವರ ಒಡನಾಟ ಅದಕ್ಕೆ ಎಲ್ಲಕ್ಕಿಂತ ಸುಖಪ್ರದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಶ್ರೇಷ್ಠ ಗುಣವುಳ್ಳಂತಹ ಹೋತಃ ಅಂತ ಹೇಳಿದರೆ ಯಜ್ಞಾನುಷ್ಠಾನ ಮಾಡುವನು, ಇತರನಿಂದ ಮಾಡಿಸುವನು ಆದ ವಿದ್ವಾಂಸನೇ ನೀನು ನಮ್ಮೆಲ್ಲರ ಸಖ್ಯವನ್ನು ಅಪೇಕ್ಷಿಸು. ಅಂದರೆ ವಿದ್ವಾಂಸ ನಮಗೆ ಅಪೇಕ್ಷಿಸ್ಬೇಕ್ರಿ. ವಿದ್ವಾಂಸರು ಹುಡ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ ರೀ. ವಿದ್ವಾಂಸನೇ ನನಗೆ ಹುಡುಕಿಕೊಂಡು ಬರುವಂತಾಗಲಿ. ಅರ್ಥಾತ್ ಸದಾಕಾಲ ನಮ್ಮೊಂದಿಗೆ ಅವನು ಇರಲಿ. ವಿದ್ವಾಂಸನಾಗಿದ್ದವನು ಸದಾಕಾಲ ನಮ್ಮ ಜೊತೆಗೆ ಇದ್ದರೆ ನಮ್ಮಿಂದ ನೀನು ಯಾವಾಗಲೂ ದೂರ ಹೋಗಬೇಡ. ಎದಕ್ಕಂತ ಹೇಳಿದರೆ ಒಳ್ಳೆಯವರ ಸಂಘ, ಅದಕ್ಕೆ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುಷ್ಟರ ಸಂಘ ಹೆಜ್ಜೇನು ಕಳೆದಂತೆ. ಸಜ್ಜನರ ಜೊತೆಗೆ ಹೋದರೆ ಪಂಡಿತ್ ಮಿಲಾತೋ ಮಿಲೆಂಗೆ ದೋ ಬಾತೆ, ಗದೆ ಮಿಲೇತೋ ಮಿಲೆಂಗೆ ದೋ ಲಾತೆ. ಹೀಗಾಗಿ ದೇವರನ್ನು ಪ್ರಾರ್ಥಿಸ್ಬೇಕ್ರಿ ನಾವು. ಒಳ್ಳೆಯ ಜನರನ್ನು ಸಖ್ಯವನ್ನು ನನಗೆ ಕೊಡು. ಆ ವಿದ್ವಾಂಸರು ನನಗೆ ಹುಡುಕಿಕೊಂಡು ಬರುವಂತಾಗಲಿ. ವಿದ್ವಾಂಸರು ಸದಾ ನನ್ನ ಜೊತೆಗೆ ಇರುವಂತಾಗಲಿ. ಎದಕ್ಕಂತೇಳಿ ನಾವು ಎಂಥವ್ರ ಜೊತೆಗೆ ಇರ್ತೇವೆ ಅಂಥವ ವಿಚಾರ ಬರ್ತಾವ್ರಿ. ನೊಣ ಅದು ಹೇಸಿಗೆ ಕಡೆನೇ ಹೋಗ್ತೈತಿ, ಹೇಸಿಗೆ ಅಂತಲೇನ ಅದು ಕೂಡ್ತೈತಿ. ಆದರೆ ಜೇನು ನೊಣ ಅದು ಎಷ್ಟೇ ದೂರ ಇರಲಿ ಆ ಮಕರಂದವನ್ನು ಹುಡುಕಿ ಕಿಲೋಮೀಟರಷ್ಟು ಹಾರಾಡ್ತೈತ್ರಿ. ಪ್ರತಿಯೊಂದು ಹೂವಿನಲ್ಲಿರುವಂತಹ ಒಳ್ಳೆಯದನ್ನು ಆರಿಸಿರ್ತೈತಿ. ಹಾಗೆ ವಿದ್ವಾಂಸನು ಕೂಡ ತನ್ನ ಇಡೀ ಜೀವನದಲ್ಲಿ ಒಳ್ಳೆಯದನ್ನು ಪರಿಶ್ರಮದಿಂದ ಸಂಗ್ರಹಿಸಿರ್ತಾನೆ. ಆ ಸಂಗ್ರಹಿಸಿದ ಮಧುವನ್ನು ನಮಗೆ ಕೊಡುವಂತಾಗಲಿ. ಮತ್ತೆ ಹೇಳ್ತಾರೆ, ಶ್ರೇಷ್ಠ ವಿದ್ವಾಂಸನು ತನ್ನ ವಾಣಿಯಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ನಮಗೆ ಒಳ್ಳೆಯ ವಿಚಾರಗಳನ್ನು ವಾಣಿಯ ಮೂಲಕ ವೇದಜ್ಞಾನದ ಸುಧೆಯನ್ನು ಕೊಡುತ್ತಲೇ ಹೋಗಲಿ. ಆ ವಿದ್ವಾಂಸನಾಗಿದ್ದವನು ನಮಗೆ ಪ್ರೀತಿಯಿಂದ ಹೇಳಬೇಕು, ಅದು ತಾಳ್ಮೆಯಿಂದ ಹೇಳಬೇಕು, ಅದು ಸಹಿತ ವೇದದಲ್ಲಿರುವಂತಹ ಲಕ್ಷಾರ್ಥವನ್ನು ತಿಳಿಸುವಂತನಾಗಿರಬೇಕು. ವಾಕ್ಯಾರ್ಥ ಬೇರೆ ರೀ, ಲಕ್ಷಾರ್ಥ ಬೇರೆ. ಆದ್ದರಿಂದ ನಾವೆಂದಿಗೂ ಶ್ರೇಷ್ಠ ವಿದ್ವಾಂಸರೊಂದಿಗೆ ವೈರತ್ವವನ್ನು ಮಾಡಬಾರದು. ದುಷ್ಟರಿಗೆ ದುರ್ಜನಂ ಪ್ರಥಮಂ ಒಂದೇ, ಅವ್ರಿಗೆ ದೂರ ಮಾಡಿ, ಆದರೆ ವಿದ್ವಾಂಸರೊಂದಿಗೆ ವೈರತ್ವವನ್ನು ಸಾಧಿಸಿ ಅವರು ನಮ್ಮಿಂದ ದೂರಾಗದಂತೆ ಮಾಡಬೇಕು. ದೂರ ಆಗಬಾರ್ದ್ರಿ ಅವರು. ಎದಕ್ಕಂದ್ರೆ ಕಳ್ಕೊಂಡ್ರೆ ಮತ್ತೆ ಸಿಗಂಗಿಲ್ಲ ರೀ. ಪ್ರತಿಯೊಂದು ವನದಲ್ಲಿ ಚಂದನದ ಗಿಡಗಳು ಹೇಗೆ ಸಿಗುವುದಿಲ್ಲವೋ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಕಂಡಲ್ಲೇ ಕಾಲನಿಯಲ್ಲಿ ನಮಗೆ ವಿದ್ವಾಂಸರು ಸಿಗಂಗಿಲ್ಲ ರೀ. ಎಲ್ಲೋ ಒಬ್ಬರೇ ರೀ. ಅಂಥವನಿಂದ ನಮಗೆ ಜ್ಞಾನ ಉಂಟಾಗಲಿ. ಅವನು ಕೊಡುವಂತಹ ಜ್ಞಾನ ಅವನು ತಾಳ್ಮೆಯಿಂದ ಕೊಡುವಂತಾಗಲಿ. ಇವತ್ತಿದು ಮುಗೀತು, ನಡ್ರಿ ಮುಂದೆ ಅನ್ಬಾರ್ದ್ರಿ. ಇರಲಿ, ಸಾವಕಾಶವಾಗಿ ಹೇಳಬೇಕು. ಆದರೆ ವಿದ್ವಾಂಸರೊಂದಿಗೆ ವೈರತ್ವವನ್ನು ಮಾಡಬಾರದು. ಒಳ್ಳೆಯ ಜನರನ್ನು ಕ್ಷುಲ್ಲಕ ಕಾರಣದಿಂದ ನಾವು ಕಳೆದುಕೊಳ್ಳಬಾರದು ರೀ. ಸ್ವಲ್ಪ ಏನೇನೋ ಆಗ್ತಿರ್ತಾವ್ರಿ. ಮತ್ತು ಮನುಷ್ಯ ಅಂದಮೇಲೆ ತಪ್ಪು ಅಪ್ಪು ಇದ್ದೇ ಇರ್ತಾವ್ರಿ. ಗುಲ್ಗಂಜಿ ಒಳಗೂ ಸಹಿತ ಸ್ವಲ್ಪ ಕಪ್ಪು ಇದ್ದೇ ಇರ್ತೈತ್ರಿ. ಮತ್ತು ಜೀವನದಲ್ಲಿ ಅವರೂ ಮನುಷ್ಯರೇ, ಆದರೂ ಸಹಿತ ಅವರಲ್ಲಿರುವಂತಹ ಒಳ್ಳೆಯ ಜ್ಞಾನದ ಸಲುವಾಗಿ ನಾವು ಅವರನ್ನು ಕಾಯ್ದಿರಿಸ್ಕೋಬೇಕು. ಶ್ರೇಷ್ಠ ವಿದ್ವಾಂಸರು ಎಂದಿಗೂ ಅಹಂಕಾರವನ್ನು ಮಾಡುವುದಿಲ್ಲ ಮತ್ತು ಅವರು ಬೇರೆಯವರಿಂದ ದೂರ ಇರಬಾರ್ದು. ತಮ್ಮಲ್ಲಿಟ್ಟು ತಾವು ಗಳಿಸಿಕೊಂಡಿರುವಂಥ ಜ್ಞಾನವನ್ನು ತಮ್ಮಷ್ಟಕ್ಕೆ ತಾವೇ ಇಟ್ಟುಕೊಂಡು ಹೋಗಬಾರ್ದ್ರಿ. 4 ಮಂದಿಗೆ ಹಂಚಬೇಕ್ರಿ ಅದು. ಆದರೆ ತಗೊಳ್ಳೋರು ಅಷ್ಟು ಚಲೋ ಇರಬೇಕಲ್ರಿ. ತಗೊಳ್ಳೋರು ಸಹಿತ ಅದಕ್ಕೆ ಆತುರತಾ ಇರಬೇಕು, ತತ್ಪರನಾಗಿರಬೇಕು. ಜ್ಞಾನವನ್ನು ಕೊಡೋರಿದ್ದಾರೆ, ಆದರೆ ತೆಗೆದುಕೊಳ್ಳೋರೇ ಇರಂಗಿಲ್ಲ ರೀ. ಇಷ್ಟು ದಿನ ಯಾರೂ ಈಜಕ್ಕಾಗಿ ಬಾನ ಅಂತಿದ್ದಿಲ್ಲ. ಈಗ ವಾಟ್ಸಪ್ಲಿಂದ ಈಗ ಇದರ್ಲಿಂದ ಗೊತ್ತಾಗಿರ್ತೈತಿ. ತಗೋಬೇಕ್ರಿ.
ಗುರು ಬಂದಾಗ ಗುರುಮುಖ ಆಗಬೇಕು. ನಮ್ಮದು ಚಿಕ್ಕ ಪುಟ್ಟ ನಮ್ಮದು ಐಹಿಕ ಸುಖ ಭೋಗಗಳ ಸಲುವಾಗಿ ಇದನ್ನು ಬಿಟ್ಟು ಕೊಟ್ಟಿದ್ದೆ ಆದರೆ ಮತ್ತೆ ಸಿಗಂಗಿಲ್ಲ, ಮತ್ತೆ ಆ ಜ್ಞಾನ ನಮಗೆ ಪ್ರತಿಫಲಿಸೋದಿಲ್ಲ. ಹೀಗಾಗಿ ಒಬ್ಬ ರಾಜನ ಹತ್ರ ಒಬ್ಬನ ವಿದ್ವಾಂಸ ಹೋದ ನಂತರ ಅವನಂದ ಅಂತ, ಹೇ ರಾಜನ್, ಜೀವನದಲ್ಲಿ ನಾನು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ನಿನ್ನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ 4 ವಾಕ್ಯಗಳನ್ನು ಹೇಳ್ತೀನಿ. ಆ 4 ವಾಕ್ಯಗಳನ್ನು ಹೇಳಲಿಕ್ಕೆ ನನಗೆ ನೀನು ಇಷ್ಟು ದಕ್ಷಿಣ ಕೊಟ್ರನ್ನ ನಾ ಹೇಳ್ತೀನಿ ಅಂತ ಅನ್ರಿವ. ಫೀಸ್ ಹೇಳ್ತಾನೆ. ಫೀಸ್ ಹೇಳಿದ ಕೂಡಲೇ 1,00,000 ವರಾಹಗಳನ್ನು ಹೇಳ್ತಾನೆ. ಎಷ್ಟೋ ಮಂದಿ 4 ಮಾತಿನ ಸಲ ₹1,00,000 ಏನು ಕೊಡೋದು ಬಿಡ್ರಿ, ಹೋಗ್ಲತ್ತಾಗ ಓದಿದ್ರೆ ಗೊತ್ತಾಗಂಗಿಲ್ಲ, ನಮ್ದು ವಾಟ್ಸಪ್ನಾಗ ಬೇಕಾದಷ್ಟು ಬರ್ತಾವಂತೇಳಿ ಯಾರೂ ತೊಗೊಳಂಗೇ ಇಲ್ಲ ರೀ. ಕೊನೆಗೆ ಭೋಜರಾಜ ಅದನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿ ಆಗ್ತಾನೆ ರೀ. ಜ್ಞಾನದ ಅಪೇಕ್ಷೆ ಭಾಳ ಇತ್ತು ರೀ ಭೋಜರಾಜನಿಗೆ. ಅವಾಗ ಅವನಂತಾನೆ, ಮೊದಲೇ ಆ ಹಣವನ್ನು ನನ್ನ ಕೈಯಾಗ ಕೊಡ್ರಿ, ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾನೆ. ಏಕ್ ಹಾತ್ ಸೇ ಲೋ, ಏಕ್ ಹಾತ್ಸೇ ನೀವು ತಗೋರಿ ಅಂತೇಳಿ ಅದನ್ನು ಅವನು ತನ್ನಗೆ 1,00,000 ವರಹಗಳನ್ನು ಕೊಡ್ತಾನೆ. ಅದನ್ನು ಇಟ್ಕೊಂಡು ಕೂಡ್ತಾನೆ. ಅವನೇನು ಹೇಳ್ತಾನೆ, ಜೀವನದಲ್ಲಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ ಅಪ್ರಮದಃ. ಆದ್ದರಿಂದ ಆತ್ಮಜ್ಞಾನವನ್ನೇ ಪಡೆದುಕೋ, ಜೀವನವನ್ನು ಸಾರ್ಥಕ ಮಾಡ್ಕೋ, ಆತ್ಮಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ರಾಜ ಅಂಥೇಳಿ ಚಂದ ಪ್ರವಚನ ಕೊಡ್ತಾನೆ. ರಾಜನ ಸಂತೋಷ ಆಗ್ತೈತೆ ರೀ. ಸಂತೋಷ ಆದ ನಂತರ ಆ ಪಂಡಿತನಾಗಿದ್ದವನು ಆ 1,00,000 ವರಹವನ್ನು ರಾಜನಿಗೆ ಕೊಡ್ತಾನೆ. ಕೊಟ್ಟ, ಇದನ್ನು ನಿನ್ನ ಬಡಬಗ್ಗರಿಗೆ ಹಂಚು, ನೀ ತಗೋತೇನಂಥೇಳಿ ಅದಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನಾನು ನಿನಗೆ ಹೇಳಿದೆ. ಬೆಲೆನ ಕೊಡದೇ ಇದ್ದವ್ರಿಗೆ ಎದಕ್ಕೆ ಹೇಳ್ಬೇಕ್ರಿ? ಆದ್ರೆ ಅವ್ನು ಬೇಕಾಗಿರಂಗಿಲ್ಲ ರೀ. ಆದ್ರೆ ಅವ್ರು ಕೊಟ್ರನ್ನ ನಾ ಕೊಡ್ತೇನೆಂದ್ರೆ ನಮಗೂ ಅನ್ನಿಸ್ತೈತೆ ರೀ. ನಾವು ಸಹಿತ ಸ್ವಾಮೀಜಿಯವ್ರ ಹತ್ರ ಭಗವದ್ಗೀತಾ ಕಲಿಬೇಕಂದ್ರೆ ಫಸ್ಟ್ ನಮಗೆ ಅದನ್ನು ಹೇಳಿದರು. ಏನಂತ ಹೇಳಿದರೆ, ನೀವು ತಿಂಗಳಿಗೆ ಇಂತಿಷ್ಟು ಇದನ್ನು ಕೊಡಬೇಕು, ಫೀಸ್ ಕೊಡಬೇಕು, ರಸೀಟ್ ಹರಿಬೇಕು, ಆವಾಗನ ನಿಮ್ದು ಕ್ಲಾಸ್ ಅಂಥೇಳಿ. ಎಷ್ಟೋ ಮಂದಿ ಅಯ್ಯೋ ಫೀಸ್ ಅಂತವ ಹಂಗೆ ಹೇಳ್ತಾರೆ ಬಿಡ, ಗುಡ್ಯಾಗ ಎಲ್ಲ ಪುರಾಣ ಹೇಳ್ತಾರೆ, ಇವ್ರದ್ದೊಂದು ಫೀಸ್ ಅಂತೇಳಿ ಎಷ್ಟೋ ಮಂದಿ ಬಿಟ್ರಿ. ಆದ್ರೆ ನಾವೇನು ಹಂಗೆ ಕಂಟಿನ್ಯೂ ಮಾಡಿದ್ವಿ. ಅವ್ರು ಇಂತಿಷ್ಟ ಕೊಡಂದಿದ್ದಿಲ್ಲ ರೀ, ಆದ್ರೆ ಕೊಡಬೇಕು. ಜ್ಞಾನವನ್ನು ಪುಕ್ಕುಟ್ಟು ತೊಗೊಂಡ್ರೆ ಅದು ಪುಕ್ಕುಟ ಹೋಗ್ಬಿಡ್ತೈತಿ. ನಾನು ಸಹಿತ ಎಲ್ಲರೂ ಭಗವದ್ಗೀತಾ ಹೇಳ್ತಾರೆ. ಎಷ್ಟೋ ನಿಮ್ಮ ಮನ್ಯಾಗೂ ಸಹಿತ ನಾವು ಪ್ರಾರಂಭ ಮಾಡಿದಾಗ ಮನೆ ತುಂಬ ಕುಂತಿದ್ರೆ ಕಿಲ್ಲೆದಾರಮ್ಮ ಹೇಳಿದರು ನೋಡ್ರಿ, ಮತ್ತು ಕೊನೆ ದಿನ ಅವ್ರು ಗುರುದಕ್ಷಿಣೆ ಕೊಡ್ಬೇಕು ಅಂದ್ಕೊಂಡು ಮಾಯನ ಆಗಿಬಿಟ್ರು. ಮಾರನೇ ದಿನಾನ ಬೇಕಂದಿದ್ದವ್ರು ಎಂಕ್ಯಾನೋಣ್ಯ ಶೀನ್ಯಾ ಕಂಟಿನ್ಯೂ ಮಾಡಿದಾರ್ರಿ. ನಾವು ಕೊಡಬೇಕಪ್ಪ ಅಂತ ಹೇಳಿದ ಕೂಡಲೇ ನಾವು ಹೆದರಿ ಬಿಡ್ತೇವೆ. ಆದ್ದರಿಂದ ಒಂದು ವಿದ್ವಾಂಸರಿಗೆ, ಕಲಾಕಾರರಿಗೆ ಆಶ್ರಯದಾತರು ಇರ್ತಾರೆ. ಮೊದಲಿನ ಕಾಲಕ್ಕೆ ರಾಜರು ಇರ್ತಿದ್ರಿ, ಅದಕ್ಕೆ ಬೆಲೆ ಕೊಡೋರು ಇರ್ತಿದ್ರು ಅಂಥೇಳಿ ನಮ್ಮ ಜ್ಞಾನ ಇಲ್ಲಿ ತನಕ ಬಂದು ಮುಟ್ಟಿದೆ ರೀ. ಈಗ ಈ ಜ್ಞಾನಕ್ಕೆ ಕುಂಠಿತ ಆಗಿತ್ತಂತ ಹೇಳಿದ್ರೆ ಈಗ ರೀ ಇದು. ಇಲ್ಲಂದ್ರೆ ಮೈಸೂರು ರಾಜ ರೀ, ಒಡೆಯರ್ ರಾಜ ರೀ, ಎಲ್ಲರ ಕಡೆಯಿಂದ ಯಾರ್ಯಾರು ಫೇಮಸ್ ಪ್ರವಚನಕಾರ ಇರ್ತಾರೆ ನೋಡ್ರಿ, ಅವ್ರಿಗೆಲ್ಲ ಕಳಿಸಿ ತಮ್ಮಲ್ಲಿ ಇಟ್ಕೊಂಡು ಅವ್ರಿಗೆ ಎಷ್ಟೋ ಇದನ್ನು ಉಂಬಳಿ ಕೊಡ್ತಿದ್ರಂತ್ರಿ. ಶಂಕರ ಭಟ್ ಅಗ್ನಿಹೋತ್ರಿ ಅವ್ರಿಗನ ಮೈಸೂರೊಳಗನ ಕರೆದಿಟ್ಕೋತಿದ್ರಂತ. ಈ ಕರ್ಮರಮ್ಮನ ಅಜ್ಜಾನರಿ ಎಷ್ಟು ಮಂದಿಗೆ ತಮ್ಮ ಮನೆಯೊಳಗನ ಸಾಧು ಸಂತರಿಗೆ ಕರೆದು ಮನೆಯೊಳಗೆ ಇಟ್ಕೊಂಡು ಅವ್ರಿಗೆ ಅನ್ನ ವಸ್ತ್ರಾದಿ ಕೊಟ್ಟು ಇಡೀ ಊರೊಳಗಿಂದ ಒಂದು ದೇವಸ್ಥಾನದ ಪ್ರವಚನ ಮಾಡಿಸ್ತಿದ್ರು. ಮನೆಗೆಲ್ಲ ಹೋಗಿ ಪಾದ ಪೂಜಾನೂ ಮಾಡಿಸ್ತಿದ್ರು. ಅದ್ರದ್ದು ಪುಣ್ಯ ಎಲ್ಲಿ ಹೋತ್ರಿ? ಮೊಮ್ಮಗಳು ಬಂದೈತಿಲ್ರಿ, ಬರ್ತೈತ್ರಿ. ನಾವು ಅಂತೇವಿ ಸದ್ಯದ ಪರಿಸ್ಥಿತಿ ನೋಡಿ ನಾವು ಅಯ್ಯೋ ಅಂತೇವಿ. ಏನಿಲ್ಲ ರೀ, ನೀ ಕೊಟ್ಟಿದ್ದು ಕೊಟ್ಟೆನ ಬೇಡ, ಕೊಟ್ಟಿದ್ದು ಶಿವನಲ್ಲಿ ಕಟ್ಟಿಟ್ಟ ಬುತ್ತಿ. ಆದರೆ ಎಂಥವ್ರಿಗೆ ಕೊಡಬೇಕು? ವಿದ್ವಾಂಸರಿಗೆ ಕೊಡಬೇಕು. ವಿದ್ವಾಂಸನು ಕೂಡ ತನ್ನಲ್ಲಿರುವಂಥ ವಿದ್ಯೆಗೆ ಅಹಂಕಾರ ಪಡಬಾರ್ದ್ರಿ. ಕೋನ್ಯೋಸ್ತಿ ಸದೃಶೋಮಯ ಅಂತ ಹೇಳಿದ್ರೆ ಅವನು ವಿದ್ವಾಂಸನೇ ಅಲ್ಲ. ಮುಂದೆ ಹೇಳ್ತಾ ಇದ್ದಾರೆ, ಈ ವಿದ್ವಾಂಸನು ಎಲ್ಲರಿಗೂ ವಶೀಭೂತರ ಅಂದರೆ ಎಲ್ಲರಿಗೂ ವಶಿ ಅಂತ ಹೇಳಿದರೆ ಪ್ರೀತಿ ಪ್ರೇಮದಿಂದ ತನ್ನ ಕಡೆ ಬರಸೆಳೆದುಕೊಳ್ಳಬೇಕು. ಅಚಾವುಚ ಮಾಡಬಾರ್ದ್ರಿ. ಇವನಾರು ಅನ್ನಬಾರ್ದು. ಅವರ ಲೆವೆಲ್ನಲ್ಲಿ ಇಳಿದು ಅವರಿಗೆ ತಿಳಿಯುವಂತೆ ತಿಳಿಸಬೇಕು. ಹೀಗಾಗಿ ಈ ಒಂದು ಮಂತ್ರದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಅವರು. ಗಿರಹ ಅಂತ ಹೇಳಿದ್ರಿ ಉಪದೇಶ ರೀ.
ಇಮಾ ಉ ಶ್ರುತಿ ಗಿರಹ ಅಂತ ಹೇಳಿದರೆ ಸದಾಕಾಲ ಒಳ್ಳೆಯ ಮಾತಿನಿಂದ ಅವರು ನಮಗೆ ಉಪದೇಶ ಮಾಡುವಂತಾಗಲಿ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಉಪದೇಶ ಸಿಗಬೇಕಂದ್ರೂ ಪುಣ್ಯ ಬೇಕ್ರಿ. ಉಪದೇಶ ಕೇಳಬೇಕಂದ್ರೂ ಸಹಿತ ನಮ್ಮ ಕಡೆನೂ ಸಹಿತ ಪೂರ್ವಜನ್ಮದ ಪುಣ್ಯ ಇರಬೇಕು. ಕೇಳಲಿಕ್ಕೆ ಎಷ್ಟೋ ವಿಷಯಗಳಿದ್ದಾವೆ, ಆದರೆ ಆತ್ಮಜ್ಞಾನದ ಬಗ್ಗೆ ವೇದಾಂತ ತಿಳಿಸಿಕೊಡುವಂಥವರು ವಿರಳ. ಅದಕ್ಕಾಗಿ ದೇವರ ಹತ್ರ ಬೇಡ್ಕೋಬೇಕು, ಹೇ ವಿದ್ವಾಂಸನೇ ನನಗೆ ಹುಡುಕಿಕೊಂಡು ಬರುವಂತಾಗಲಿ. ಖರೇನ ರೀ. ಅದಕ್ಕಾಗಿ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ.